ರಾಜ್ಯಾದ್ಯಂತ ಶ್ರಮಿಕರಿಗೆ ರಿಯಾಯಿತಿ ದರದಲ್ಲಿ 2 BHK ಮನೆ ಹಾಗೂ ನಿವೇಶನಗಳನ್ನು ಒದಗಿಸಲು ಕರ್ನಾಟಕ ಗೃಹ ಮಂಡಳಿ ನಿರ್ಧರಿಸಿದೆ. ಈ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ 1 ಲಕ್ಷ ನಿವೇಶನಗಳು ಹಾಗೂ 10,000 ಮನೆಗಳನ್ನು ನೀಡುವ ಮಹತ್ವದ ಯೋಜನೆಗೆ ರಾಜ್ಯ ಸರ್ಕಾರ ಪ್ರಸ್ತಾವನೆ ಸಲ್ಲಿಕೆ ಮಾಡಿದೆ. ನಮ್ಮ ಮನೆ ಯೋಜನೆಯ ಅಡಿಯಲ್ಲಿ ಗೃಹ ಮಂಡಳಿಯ 8,778.50 ಕೋಟಿ ರೂಪಾಯಿ ಮೌಲ್ಯದ ಯೋಜನೆಯನ್ನು ರೂಪಿಸಿದ್ದು ಈ ಪ್ರಸ್ತಾವನೆಯನ್ನು ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಿದೆ. ಯೋಜನೆ ಅನುಷ್ಠಾನಕ್ಕೆ ಅಗತ್ಯವಿರುವ ಅನುದಾನವನ್ನು ಗೃಹ ಮಂಡಳಿಯು ತನ್ನ ಸ್ವಂತ ಸಂಪನ್ಮೂಲದಿಂದಲೇ ಭರಿಸಲು ನಿರ್ಧರಿಸಿದೆ. ಒಂದು ವೇಳೆ ಅನುದಾನದ ಕೊರತೆ ಉಂಟಾದಲ್ಲಿ ನಿಯಮಾನುಸಾರ ರಾಷ್ಟ್ರೀಕೃತ ಬ್ಯಾಂಕುಗಳಿಂದ ಸಾಲ ಪಡೆಯಲು ಉದ್ದೇಶಿಸಿದೆ. ರಾಜ್ಯದ 31 ಜಿಲ್ಲೆಗಳಲ್ಲಿ ಒಟ್ಟು 1 ಲಕ್ಷ ನಿವೇಶನ ಅಭಿವೃದ್ಧಿಪಡಿಸಲು ಒಟ್ಟು 3,302 ಎಕರೆ ಭೂಮಿ ಅವಶ್ಯಕತೆ ಇದೆ ಎಂದು ಗೃಹ ಮಂಡಳಿ ಅಂದಾಜಿಸಿದೆ. ಇನ್ನು ಶ್ರಮಿಕರ ಪಟ್ಟಿಯಲ್ಲಿ ಆಟೋ ಚಾಲಕರು, ಕೈಗಾರಿಕೆ, ಗಾರ್ಮೆಂಟ್ಸ್ ನೌಕರರು, ಮೆಕ್ಯಾನಿಕ್, ಎಲೆಕ್ಟ್ರಿಷಿಯನ್ಸ್, ಕ್ಷೌರಿಕರು, ಡೆಲಿವರಿ ಏಜೆಂಟ್ಗಳು, ಗ್ರಾಹಕ ಸೇವಾದಾರರು, ಮಾರ್ಕೆಟಿಂಗ್ ಏಜೆಂಟ್, ಪ್ಲಂಬರ್ಸ್, ವೆಲ್ಡರ್ಸ್, ಮರಗೆಲಸದವರು, ಬೀದಿ ವ್ಯಾಪಾರಿಗಳು, ಲಾಂಡ್ರಿ ಮತ್ತು ಡೋಬಿಗಳು, ಟ್ಯಾಕ್ಸಿ ಚಾಲಕರು, ಪೇಂಟರ್ಸ್, ಅಂಗನವಾಡಿ ಕಾರ್ಯಕರ್ತೆಯರು, ಅಡುಗೆಯವರು, ತೋಟಗಾರಿಕೆ, ಕಟ್ಟಡ ನಿರ್ಮಾಣ ಕೆಲಸದವರು, ಡೆಲಿವರಿ ಬಾಯ್ಸ್, ತರಕಾರಿ ವ್ಯಾಪಾರಿಗಳು, ಸಿನಿಮಾ ಕ್ಷೇತ್ರದ ನೌಕರರು, ನಾಟಕ ಕಲಾವಿದರು ಹಾಗೂ ಆಶಾ ಕಾರ್ಯಕರ್ತೆಯರಿಗೆ ಸ್ಥಾನ ನೀಡಲಾಗಿದೆ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ VSS ಇಂಗ್ಲಿಷ್ ಮೀಡಿಯಂ CBSE ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.